ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಎ ಜಾಬ್ ವೆಲ್ ಡನ್ ಸ್ಟೋರಿ ಬೈ ರಸ್ಕಿನ್ ಬಾಂಡ್ ಈ ಒಂದು ಕಥೆಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಎ ಜಾಬ್ ವೆಲ್ ಡನ್ ಈ ಕಥೆಯನ್ನು ಹೇಳ್ತಕ್ಕಂಥದ್ದು ಒಬ್ಬ 8 ವರ್ಷದ ಹುಡುಗ, ಅಂದರೆ ನಿರೂಪಕ ಕಥೆಗಾರ 8 ವರ್ಷದ ಹುಡುಗ. ಆತ ಈ ಒಂದು ಎ ಜಾಬ್ ವೆಲ್ ಡನ್ ಕತೆ ಅವರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ದುಃಖಿಯ ಬಗ್ಗೆ ಈ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಈ ಹುಡುಗನ ತಂದೆ ಮರಣ ಹೊಂದಿರ್ತಾರೆ, ತಾಯಿ ಎರಡನೆಯ ಮದುವೆಯನ್ನಾಗಿರ್ತಾರೆ. ಆ ಎರಡನೆಯ ತಂದೆ ಅಂದರೆ ಆ ಸಾಕು ತಂದೆಯ ಹೆಸರು ಮೇಜರ್ ಸಮ್ಮರ್ ಸ್ಕಿಲ್. ಅವರ ಮನೆಯಲ್ಲಿ ದುಃಖಿ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ತಮ್ಮ ತಂದೆ ಮೊದಲಿನ ತಂದೆಯ ಕಾಲದಿಂದಲೂ ಅವರು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಎರಡನೇ ಮದುವೆ ಆದಮೇಲೂ ಸಹ ಆ ಒಂದು ಸಮ್ಮರ್ ಸ್ಕಿಲ್ ಬಂದ ಮೇಲೂ ಸಹ ಆ ಮನೆಯಲ್ಲಿ ತಮ್ಮ ಕೆಲಸವನ್ನು ಮುಂದುವರಿಸಿರ್ತಾರೆ. ಈ ಕತೆ ಆ ದುಃಖಿ ಒಬ್ಬ ಕೆಲಸದ ಆಳಿಗೆ ಆ ಮನೆಯ ಮುಂದೆ ಇರತಕ್ಕಂತಹ ಒಂದು ಬಾವಿಯನ್ನು ಮುಚ್ಚಲಿಕ್ಕೆ ಮೇಜರ್ ಸಮ್ಮರ್ ಸ್ಕಿಲ್ರವರು ಹೇಳಿರ್ತಾರೆ. ಆ ಒಂದು ಬಾವಿಯನ್ನು ಮುಚ್ಚುವ ಒಂದು ಸಂದರ್ಭದಿಂದ ಈ ಕತೆ ಪ್ರಾರಂಭವಾಗುತ್ತೆ. ಇಲ್ಲಿ ಮೊದಲಿಗೆ ನೋಡಿದಾಗ ಆ ಬಾವಿ ಯಾವುದೇ ರೀತಿ ಬಳಕೆಯಲ್ಲಿರೋದಿಲ್ಲ. ಆ ಬಾವಿಯ ಸುತ್ತಲೂ ಸಹ ಕಳೆ ಗಿಡಗಳು ಬೆಳೆದಿರುತ್ತೆ. ಆ ಕಳೆ ಗಿಡಗಳನ್ನು ಆ ತೋಟಗಾರ ಅಥವಾ ಕೆಲಸದ ಆಳು ದುಃಖಿ ಅದನ್ನು ಸ್ವಚ್ಛಗೊಳಿಸ್ತಾ ಇರ್ತಾನೆ. ಆ ಕಳೆಯನ್ನೆಲ್ಲ ಕೀಳ್ತಾ ಇರ್ತಾನೆ. ಆತ ತುಂಬ ವಯಸ್ಸಾದಂತಹ ವ್ಯಕ್ತಿ, ತೆಳ್ಳನೆಯ ಮೈಕಟ್ಟು, ಬಾಗಿದ ಬೆನ್ನು, ಸಣ್ಣನೆಯ ಕಾಲುಗಳನ್ನು ಹೊಂದಿರ್ತಾನೆ. ಅವನು ಯಾವಾಗಲೂ ಹಾಗೇ ಇರ್ತಾನೆ. ಆತನ ಶಕ್ತಿ ಎಲ್ಲವೂ ಅವನ ಒಂದು ಮಣಿಕಟ್ಟುಗಳಲ್ಲಿ ತುಂಬಿರುತ್ತೆ. ಆತ ಬಳ್ಳಿಯಂತಿರೋ ಉದ್ದನೆಯ ಬೆರಳುಗಳನ್ನು ಹೊಂದಿರ್ತಾನೆ. ಆತ ನೋಡೋದಕ್ಕೆ ಒಂದು ಪೆಟೋನಿಯ ಹೂವಿನಂತೆ ಸುಕುಮಾರನಾಗಿ ಕಾಣ್ತಾ ಇರ್ತಾನೆ. ತುಂಬ ದೃಢವಾದಂತಹ ಮೈಕಟ್ಟನ್ನು ಹೊಂದಿರ್ತಾನೆ. ಇಲ್ಲಿ ಆ ಹುಡುಗ ದುಃಖಿಯನ್ನು ಕೇಳ್ತಾನೆ, ನೀವು ಈ ಬಾವಿಯನ್ನು ಮುಚ್ಚುತ್ತೀರಾ ಅಂತ ಕೇಳ್ತಾನೆ. ಆ 8 ವರ್ಷದ ಹುಡುಗ ದುಃಖಿಯ ಕೆಲಸದಾಳಿಗೆ ತುಂಬ ಪ್ರೀತಿ ಪಾತ್ರನಾಗಿರ್ತಾನೆ. ಆ ಬಾವಿ ತನ್ನ ಜನನಕ್ಕಿಂತ ಮೊದಲೇ, ತನ್ನ ತಂದೆ ತೀರಿ ಹೋಗುವುದಕ್ಕಿಂತ ಮೊದಲೇ ಆ ತೋಟಗಾರ ಆ ದುಃಖಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತೇಳಿ ನಿರೂಪಕರು ಹೇಳ್ತಾರೆ. ಈಗ ತನ್ನ ತಾಯಿ ಮತ್ತು ಸಾಕು ತಂದೆಯ ಬಳಿಯೂ ಕೂಡ ಆತ ಕೆಲಸವನ್ನು ಮುಂದುವರಿಸಿದ್ದಾನೆ. ಆಗ ದುಃಖಿ ಹೇಳ್ತಾನೆ, ನಾನು ಇದನ್ನು ಮುಚ್ಚಲೇಬೇಕು, ಏಕೆಂದರೆ ಮೇಜರ್ ಸಾಹೇಬರು ಅದನ್ನು ಮುಚ್ಚೋದಕ್ಕೆ ಹೇಳಿದ್ದಾರೆ. ಅವರು ಹಿಂತಿರುಗಿ ಬರೋಷ್ಟರಲ್ಲಿ ನಾನು ಈ ಬಾವಿಯನ್ನು ಮುಚ್ಚಬೇಕು. ಆ ಬಾವಿ ತೆರೆದಿರೋದನ್ನು ನೋಡಿದ್ರೆ ಅವರಿಗೆ ಕೋಪ ಜಾಸ್ತಿ ಆಗುತ್ತೆ. ಅವರು ನನ್ನನ್ನು ಕೆಲಸದಿಂದ ತೆಗೆದಾಕ್ಬಿಡ್ಬೋದು. ನಾನು ಆಗ ಬೇರೆ ಕಡೆ ಕೆಲಸ ಮಾಡಬೇಕಾಗತ್ತೆ. ಆ ಮೇಜರ್ ಸಾಹೇಬರು ಬರೋಷ್ಟರಲ್ಲಿ ನಾನು ಇದನ್ನ ಮುಚ್ಚಬೇಕು ಅಂತ ಹೇಳ್ತಾರೆ. ಆಗ ಹುಡುಗ ಮೇಜರ್ ಸಾಹೇಬ ತನ್ನ ಸಾಕು ತಂದೆ ಮೇಜರ್ ಸಮ್ಮರ್ ಸ್ಕಿಲ್, ಅವರು ತುಂಬ ಎತ್ತರವಾದ, ತುಂಬ ಕಟ್ಟುಮುಟ್ಟಾದ ಸ್ವಭಾವದ ಮನುಷ್ಯರಾಗಿರ್ತಾರೆ. ಅವರಿಗೆ ಪೋಲೋ ಆಟ ಆಡ್ತಕ್ಕಂಥದ್ದು, ಹಂದಿಯನ್ನು ಬೇಟೆಯಾಡ್ತಕ್ಕಂಥದ್ದು ತುಂಬ ಇಷ್ಟ. ಆ ಸಾಕು ತಂದೆ ತನ್ನ ತಂದೆಗಿಂತ ತುಂಬ ಡಿಫ್ರೆಂಟ್ ಆಗಿರ್ತಾರೆ ಅಂತ ನಿರೂಪಕರು ಆ ಹುಡುಗ ಹೇಳ್ತಾರೆ. ಯಾಕಂದರೆ ಅವರ ತಂದೆ ತೀರಿ ಹೋಗೋದಕ್ಕಿಂತ ಮುಂಚೆ ಅವರ ತಂದೆ ಆ ಹುಡುಗನಿಗೆ ಪುಸ್ತಕಗಳನ್ನು ಓದಲು ತಂದು ಕೊಡ್ತಾ ಇದ್ರು. ಆದರೆ ಈ ಸಾಕು ತಂದೆ ಏನು ಮಾಡ್ತಾರೆ, ನೀನು ಈ ಪುಸ್ತಕಗಳನ್ನು ಹೆಚ್ಚಾಗಿ ಓದಿದ್ರೆ ನೀನು ಹಗಲುಗನಸನಾಗ್ತೀಯ ಅಂತ ಹೇಳಿ ಆ ಪುಸ್ತಕಗಳನ್ನೆಲ್ಲ ಕಿತ್ಕೊಳ್ತಾ ಇದ್ರು. ಆದ್ದರಿಂದ ನಿರೂಪಕ ಆ ಹುಡುಗನಿಗೆ ತಮ್ಮ ಸಾಕು ತಂದೆಯ ಮೇಲೆ ಒಂದು ರೀತಿ ದ್ವೇಷ ಇರುತ್ತೆ. ಮತ್ತು ಅವರ ತಾಯಿ ಕೂಡ ಎರಡನೇ ಮದುವೆ ಆಗಿರೋದ್ರಿಂದ ಆ ಹುಡುಗನಿಗೆ ಅವರ ಮೇಲೆ ಒಂದು ರೀತಿಯ ಒಳ್ಳೆಯ ಅಭಿಪ್ರಾಯ ಕೂಡ ಇರೋದಿಲ್ಲ. ಯಾಕಂದರೆ ಆ ಸಾಕು ತಂದೆ ಈ ಹುಡುಗ ತುಂಬ ಇನ್ನೋಸೆಂಟು, ಮೆತ್ತಗೆ ಇದ್ದಾನೆ, ಹಾಗೆ ಹೀಗೆ ಅಂತ ತಾಯಿ ಬಳಿ ಹೇಳ್ತಾ ಇರ್ತಾರೆ. ಅದ್ರ ಜೊತೆಗೆ ಆ ಸಾಕು ತಂದೆ ಸಮ್ಮರ್ ಸ್ಕಿಲ್ ಆ ಹುಡುಗನಿಗೆ, ಅಂದರೆ ತನ್ನ ಮಗನಿಗೆ ಕುದುರೆ ಸವಾರಿ ಪಾಠಗಳನ್ನು ಕಲಿಸ್ಬೇಕು ಅಂತ ಅವರು ಡಿಸೈಡ್ ಮಾಡಿರ್ತಾರೆ. ಆ ಹುಡುಗನಿಗೆ ಆ ಸಾಕು ತಂದೆ ಕುದುರೆ ಸವಾರಿ ಒಂದು ಲೆಸನ್ಸನ್ನು ಆರಂಭ ಮಾಡೋದಕ್ಕಿಂತ ಮುಂಚೆನೇ ಆ ಮೇಜರ್ ಅವರು ಆ ರೆಜಿಮೆಂಟ್ಗೆ ಪೇಶಾವರಕ್ಕೆ ಹೋಗೋದಕ್ಕೆ ಒಂದು ಆರ್ಡರ್ ಬರುತ್ತೆ. ಅಲ್ಲಿ ಗಡಿಭಾಗದ ಕೆಲವು ಜನರಿಂದ ತುಂಬ ತೊಂದರೆ ಆಗ್ತಾ ಇದೆ ಅಂತೇಳಿ ಲೆಟರ್ ಬರುತ್ತೆ. ಅವರು ಸುಮಾರು 2 ತಿಂಗಳ ಕಾಲ ಈ ಮನೆಯನ್ನು ಬಿಟ್ಟು ಅವರು ಹೋಗಬೇಕಾಗತ್ತೆ. ಅವರು ಆ ಒಂದು ಕೆಲಸಕ್ಕೆ ಹೋಗೋಕ್ಕಿಂತ ಮೊದಲು ಆ ದುಃಖಿಗೆ ಆ ಹಳೆ ಬಾವಿಯನ್ನು ಮುಚ್ಚಲು ತುಂಬ ಕಟ್ಟುನಿಟ್ಟಿನ ಆರ್ಡರ್ ಮಾಡಿರ್ತಾರೆ. ತೋಟದ ಮಧ್ಯದಲ್ಲಿ ಆ ತೆರೆದ ಬಾವಿ ಇರ್ತಕ್ಕಂಥದ್ದು ತುಂಬ ಅಪಾಯಕಾರಿ ಅಂತ ಹೇಳಿ ಆ ಸಾಕು ತಂದೆ ಆ ದುಃಖಿಗೆ ಹೇಳಿರ್ತಾರೆ. ನಾನು ಹಿಂತಿರುಗಿ ಬರೋಷ್ಟರಲ್ಲಿ ಆ ಬಾವಿಯನ್ನು ಸಂಪೂರ್ಣವಾಗಿ ಮುಚ್ಚಿರಬೇಕು ಅಂತ ಹೇಳಿರ್ತಾರೆ. ದುಃಖಿಗೆ ಆ ಹಳೆ ಬಾವಿಯನ್ನು ಮುಚ್ಚೋದಕ್ಕೆ ಇಷ್ಟ ಇರೋದಿಲ್ಲ. ಅದ್ರ ಜೊತೆಗೆ ಆ ನಿರೂಪಕರಾದ ಹುಡುಗನಿಗೂ ಸಹ ಅದು ಇಷ್ಟ ಇರೋದಿಲ್ಲ. ಆ ಮನೆಯನ್ನು ಕಟ್ಟುವುದಕ್ಕಿಂತ ಮೊದಲೇ, ಅಂದರೆ ಸುಮಾರು 50 ವರ್ಷಗಳಿಗಿಂತ ಹಿಂದಿನಿಂದಲೂ ಆ ಬಾವಿ ಅಲ್ಲೇ ಇತ್ತು.
ಅದರ ಗೋಡೆಗಳಲ್ಲಿ ಪಾರಿವಾಳಗಳ ದೊಡ್ಡ ಗುಂಪೆ ವಾಸಿಸ್ತಾ ಇತ್ತು. ಅವುಗಳ ಮೆಲ್ಲನೆಯ ಕೂಗು ಆ ಇಡೀ ತೋಟದಲ್ಲಿ ಮಧುರವಾಗದಂತಹ ಒಂದು ಧ್ವನಿಯನ್ನ ನೀಡ್ತಾ ಇತ್ತು. ಮತ್ತೆ ಆ ಊರಿನ ನಲ್ಲಿಗಳಲ್ಲಿ ನೀರು ಬರ್ತಾ ಇತ್ತು. ಮತ್ತೆ ಬೇಸಿಗೆ ಸಮಯದಲ್ಲಿ ಈ ಬಾವಿಯೇ ಕೆಲವು ಜನರಿಗೆ ಅದು ನೀರಿನ ಮೂಲವಾಗ್ತಾ ಇತ್ತು. ನೀರನ್ನು ಹೊರುವತಕ್ಕಂಥವರು ಈಗಲೂ ಆ ಬಾವಿಯಿಂದ ನೀರನ್ನು ತಗೊಳ್ತಾ ಇದ್ರು. ಇಲ್ಲಿ ಕೆಲವರು ತಮ್ಮ ಚರ್ಮದ ಚೀಲದಲ್ಲಿ ಆ ನೀರನ್ನ ತುಂಬಿಕೊಂಡು ಹೋಗಿ ಮನೆಯ ಸುತ್ತಲಿನ ಒಂದು ದಾರಿಗಳಲ್ಲಿ ಧೂಳು ಹೇಳದಂತೆ ಚಿಮುಕಿಸ್ತಾ ಇದ್ರು. ದುಃಖಿ ತನ್ನ ತಾಯಿಯ ಬಳಿ ದುಃಖಿ ಆ ಹುಡುಗನ ತಾಯಿಯ ಹತ್ತಿರ ಹೋಗಿ ಈ ಬಾವಿಯನ್ನ ನಾವು ಮುಚ್ಚೋದು ಬೇಡ, ಹಾಗೆ ಇರಲಿ, ಆ ಪಾರಿವಾಳಗಳು ಏನಾಗ್ತವೆ ಅಂತ ಕೇಳ್ಕೊಳ್ತಾನೆ. ಆದರೆ ಆಕೆ ಅವು ಖಂಡಿತ ಬೇರೆ ಬಾವಿಯನ್ನು ನೋಡ್ಕೊಳ್ತವೆ ಅಂತ ಹೇಳಿ ಆ ಹುಡುಗನ ತಾಯಿ ಹೇಳಿರ್ತಾರೆ. ಅದನ್ನ ಬೇಗ ಮುಚ್ಚಿ ದುಃಖಿ ಮೇಜರ್ ಸಾಹೇಬರು ರಿಟರ್ನ್ ಬಂದು ನೋಡಿದ್ರೆ ನೀನಿನ್ನೂ ಯಾವುದೇ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿ ಬೈಬಹುದು ಅಂತ ಆ ತಾಯಿ ಆ ದುಃಖಿಗೆ ಹೇಳ್ತಾ ಇದ್ರು. ಇದನ್ನ ನೋಡಿದಾಗ ತನ್ನ ಸಾಕು ತಂದೆ ಅಂದರೆ ಎರಡನೆಯ ಗಂಡನ ಬಗ್ಗೆ ಕೂಡ ತಾಯಿಗೆ ಸ್ವಲ್ಪ ಭಯ ಇದೆ ಅನ್ನೋದು ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಅಂತ ನಿರೂಪಕರು ಹೇಳ್ತಾರೆ. ನಂತರ ಮೇಜರ್ ಅವರ ಆ ಒಂದು ಮನೆಯಲ್ಲಿ ಇಲ್ಲದೆ ಇರೋದ್ರಿಂದ 2 ತಿಂಗಳ ಸಮಯ ತುಂಬಾ ಖುಷಿಯಾಗಿರುತ್ತೆ. ಆ ನಿರೂಪಕ ಹುಡುಗ ಮತ್ತೆ ಅವರ ಪುಸ್ತಕಗಳನ್ನ ತಗೊಂಡು ಓದೋಕ್ಕೆ ಶುರು ಮಾಡ್ತಾರೆ. ತನ್ನ ಪ್ರೀತಿಯ ಆಲದ ಮರದ ಮೇಲೆ ದೀರ್ಘಕಾಲ ಕಳೀತಾ ಇದ್ರು. ಬುಟ್ಟಿಗಳಷ್ಟು ಮಾವಿನ ಹಣ್ಣುಗಳನ್ನ ತಿಂತಾ ಇದ್ರು. ತೋಟದಲ್ಲಿ ದುಃಖಿಯ ಜೊತೆ ಹರಟೆ ಹೊಡಿತಾ ಇದ್ರು. ಹಾಗೆ ನಿರೂಪಕರು ಹೇಳ್ತಾರೆ, ನಾವಿಬ್ಬರು ಮೇಜರ್ ಅವರ ಹಿಂದಿರುಗಿಕೆಯನ್ನು ಬಯಸಿರಲಿಲ್ಲ. ಮೇಜರ್ ಅವರು ಹಿಂತಿರುಗಿ ಬರೋದು ಬೇಕಾಗಿರಲಿಲ್ಲ. ನನ್ನ ತಾಯಿಯ ಮೇಲಿನ ನಿಷ್ಠೆ ಮತ್ತು ನನ್ನ ಮೇಲಿನ ಪ್ರೀತಿಯಿಂದಾಗಿ ಮಾತ್ರ ದುಃಖಿ 2ನೇ ಮದುವೆಯ ನಂತರವೂ ಸಹ ಈ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ರು ಅಂತ ಹೇಳ್ತಾರೆ. ನಿಜ ಹೇಳ್ಬೇಕಂದ್ರೆ ಅವನು ನನ್ನ ತಂದೆಯ ಮನುಷ್ಯನಾಗಿದ್ನು, ಆದರೆ ನನ್ನ ತಾಯಿ ನೋಡಲು ಬಹಳ ನಾಜೂಕಾದ ಮತ್ತು ಅಸಹಾಯಕಳಂತೆ ಕಾಣ್ತಾ ಇದ್ರು. ಆದ್ದರಿಂದ ಮೇಜರ್ ಸಮ್ಮರ್ ಸ್ಕಿಲ್ ಸೇರಿದಂತೆ ಹೆಚ್ಚಿನ ಗಂಡಸರು ಅವಳ ಮೇಲೆ ಅವಳನ್ನು ಪಡಿಬೇಕು ಅಂತ ಅಂದ್ಕೋತಾ ಇದ್ರು. ನನ್ನ ತಾಯಿಯೂ ಅಷ್ಟೇ, ತನಗೆ ಯಾರಾದರೂ ಏನಾದರೂ ಜನ ಹೆಲ್ಪ್ ಮಾಡಿದ್ರೆ ಅವರನ್ನು ಆಕೆ ಇಷ್ಟಪಡ್ತಾ ಇದ್ರು ಅಂತ ಹೇಳ್ತಾರೆ. ನಂತರ ನಿಮ್ಮ ತಂದೆಗೆ ಈ ಬಾವಿ ಅಂದರೆ ಬಹಳ ಇಷ್ಟ ಅಂತೇಳಿ ದುಃಖಿ ನನಗೆ ಹೇಳಿದ್ರು, ನಿರೂಪಕರಿಗೆ ಹೇಳಿರ್ತಾರೆ. ಅವರು ಸಂಜೆ ವೇಳೆ ಅಲ್ಲಿ ಕುಳಿತು ಪಕ್ಷಿಗಳು, ಹೂಗಳು ಮತ್ತು ಕೀಟಗಳ ಚಿತ್ರವನ್ನು ಬಿಡಿಸ್ತಾ ಇದ್ರು. ಆ ಚಿತ್ರಗಳು ನನಗೂ ನೆನಪಿದ್ದುವು. ಮತ್ತೆ ಮೇಜರ್ ಈ ಮನೆಗೆ ಬಂದಾಗ ಅವುಗಳನ್ನೆಲ್ಲ ಎಸೆದು ಬಿಸಾಕಿದ್ರು ಅಂತಕ್ಕಂಥದ್ದನ್ನ ಆ ದುಃಖಿ ನನಗೆ ಹೇಳಿದ್ರು. ಅದು ನನಗೂ ಸಹ ನೆನಪಿದೆ. ನಮ್ಮ ಸಾಕು ತಂದೆ, ನಮ್ಮ ತಂದೆ ಬರೆದಿರ್ತಕ್ಕಂಥ ಎಲ್ಲವನ್ನ ಬಿಸಾಕಿದ್ರು ಅಂತ. ಈ ಬಾವಿಯನ್ನು ಮುಚ್ಚೋದು ಬಹಳ ಬೇಸರದ ವಿಷಯ ಅಂತೇಳಿ ದುಃಖಿ ಮತ್ತೆ ಹೇಳ್ತಾ ಇದ್ರು. ಯಾರಾದರೂ ಮೂರ್ಖರು ಅಥವಾ ಕುಡುಕರು ಮಾತ್ರ ಈ ದಾರಿಯಲ್ಲಿ ಬಂದು ಈ ಬಾವಿಯಲ್ಲಿ ಬೀಳೋಕೆ ಸಾಧ್ಯ ಅಂತ ಹೇಳಿ ಆ ದುಃಖಿ ಏನು ಮಾಡ್ತಾರೆ, ಸಾಲ್ ಮರದ ಹಲಗೆಗಳು, ಇಟ್ಟಿಗೆಗಳು, ಸಿಮೆಂಟನ್ನು ತಂದು ಆ ಬಾವಿಯ ಸುತ್ತಲೂ ಜೋಡಿಸಿರ್ತಾರೆ. ಏಕೆಂದರೆ ಆ ದುಃಖಿ ನಾಳೆ ಅವೆಲ್ಲವನ್ನು ಬಳಸಿ ಆ ಒಂದು ಬಾವಿಯನ್ನು ಮುಚ್ಚೋದಕ್ಕೆ ಸಿದ್ಧತೆ ಮಾಡಿಕೊಂಡಿರ್ತಾರೆ. ಇವತ್ತು ಆ ಪಕ್ಷಿಗಳು ಒಂದು ದಿನ ಅಲ್ಲೇ ಇದ್ದು ಹೋಗಲಿ ಅಂತ ಹೇಳಿ ದುಃಖಿ ಹೇಳಿರ್ತಾರೆ. ಮತ್ತೆ ದುಃಖಿಯ ನಿರೂಪಕ ಹುಡುಗರಿಗೆ ಬಾಬಾ ಅಂತ ಕರೀತಾ ಇರ್ತಾರೆ. ಬಾಬಾ, ನಾಳೆ ನೀನು ಬಂದು ನನಗೆ ಸಹಾಯ ಮಾಡು, ಈ ಪಕ್ಷಿಗಳನ್ನೆಲ್ಲ ಈ ಬಾವಿಯಿಂದ ಓಡಿಸೋದಿಕ್ಕೆ ಅಂತ ಹೇಳಿರ್ತಾರೆ. ನಂತರ ಆ ಹುಡುಗ ಹೇಳ್ತಾರೆ, ನನ್ನ ಸಾಕು ತಂದೆ ಹಿಂತಿರುಗುವ ದಿನದಂದು ನನ್ನ ತಾಯಿ ಒಂದು ಕುದುರೆ ಟಾಂಗವನ್ನು ಬಾಡಿಗೆಗೆ ಪಡೆದು ಸಾಮಾನುಗಳನ್ನು ಖರೀದಿಸಲು ಮಾರುಕಟ್ಟೆಗೆ ಹೋದರು. ಆ ದಿನಗಳಲ್ಲಿ ಕೆಲವೇ ಜನರ ಬಳಿ ಕಾರುಗಳಿತ್ತು. ಕರ್ನಲ್ಗಳು ಕೂಡ ಟಾಂಗಾದಲ್ಲೇ ಹೋರಾಡ್ತಾ ಇದ್ರು. ಈಗ ಒಬ್ಬ ಕ್ಲರ್ಕ್ ಕೂಡ ಅದರಲ್ಲಿ ಕುಳಿತುಕೊಳ್ಳೋದು ತನ್ನ ಘನತೆಗೆ ಕಡಿಮೆ ಅಂತ ಭಾವಿಸ್ತಾನೆ. ಮೇಜರ್ ಸಾಯಂಕಾಲದ ಮೊದಲು, ಸಂಜೆ ಆಗುವ ಮೊದಲು ಇಲ್ಲಿಗೆ ಬರ್ತಾರೆ ಅಂತ ಹೇಳಿದರು. ನನ್ನ ಈ ದಿನ ಕೊನೆಯ ದಿನ, ಯಾಕೆಂದರೆ ಆ ಮೇಜರ್ ನನ್ನ ಸಾಕು ತಂದೆ ಬಂದರೆ ನನಗೆ ಈ ಮನೆಯಲ್ಲಿ ಸ್ವತಂತ್ರವಾಗಿರೋದಕ್ಕೆ ಬಿಡೋದಿಲ್ಲ ಅಂತೇಳಿ ನನ್ನ ಕೊನೆಯ ಕ್ಷಣಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ನಾನು ನಿರ್ಧಾರ ಮಾಡಿದ್ದೆ. ನಾನು ನನ್ನ ಎಲ್ಲ ಪ್ರೀತಿಯ ಪುಸ್ತಕಗಳನ್ನ ತೆಗೆದುಕೊಂಡು ಹೋಗಿ ವೈಟ್ ಹೌಸ್ನಲ್ಲಿ ಬಚ್ಚಿಟ್ಟೆ. ಅಲ್ಲಿಗೆ ನಾನು ಬೇಕಾದಾಗ ಬಂದು ಓದಬಹುದಾಗಿತ್ತು. ನಂತರ ನನ್ನ ಜೋಬಿನಲ್ಲಿ ಮಾವಿನ ಹಣ್ಣುಗಳನ್ನು ತುಂಬಿಸ್ಕೊಂಡೆ. ನಾನು ಆಲದ ಮರ ಹೇರಿದೆ. ಜೂನ್ ತಿಂಗಳ ಬಿಸಿಲಲ್ಲೇ ಅದು ಅತ್ಯಂತ ಕತ್ತಲೆಯಾದ ಮತ್ತು ತಂಪಾದ ಜಾಗವಾಗಿತ್ತು ಅಂತ ನಿರೂಪಕರು ಹೇಳ್ತಾರೆ. ನಂತರ ಹೇಳ್ತಾರೆ, ನನ್ನನ್ನು ಮರೆಮಾಚಿದ್ದ ಎಲೆಗಳ ಮರೆಯಿಂದ ಆ ಬಾವಿಯ ಬಳಿ ದುಃಖಿ ಅಡ್ಡಾಡ್ತಾ ಇರೋದನ್ನು ನಾನು ನೋಡಿದೆ. ಅವನು ಅದನ್ನು ಮುಚ್ಚುವ ಕೆಲಸ ಮಾಡಲು ಸ್ವಲ್ಪವೂ ಮನಸ್ಸಿಲ್ಲದಂತೆ ಕಾಣ್ತಾ ಇತ್ತು. ಬಾಬಾ ಬಾಬಾ ಅಂತ ಅವನು ನನ್ನನ್ನು ಕರೆದನು. ಆದರೆ ನಾನು ಆ ಆಲದ ಮರದಿಂದ ಕೆಳಗೆ ಇಳಿಯಲು ನನಗೆ ಮನಸ್ಸಾಗಲಿಲ್ಲ ಅಂತ ಹೇಳ್ತಾರೆ. ದುಃಖಿ ಒಂದು ಉದ್ದನೆಯ ಮರದ ಹಲಗೆಯನ್ನು ಹಿಡಿದು ಬಾವಿಯ ಒಂದು ತುದಿಗೆ ಅದನ್ನು ಅಡ್ಡಲಾಗಿ ಇರಿಸ್ತಾನೆ. ಅವನು ಸುತ್ತಿಗೆಯಿಂದ ಆ ಹಲಗೆಯನ್ನು ಹೊಡಿತಾನೆ. ಆಲದ ಮರದಿಂದ ನೋಡಿದಾಗ ಅವನು ಬಹಳ ಬಗ್ಗಿದಂತೆ, ಒಬ್ಬ ಮುದುಕನಂತೆ ಕಾಣ್ತಾ ಇದ್ನು ಅಂತ ನಿರೂಪಕರು ಹೇಳ್ತಾರೆ.
ಆ ಸಮಯಕ್ಕೆ ಆ ಕುದುರೆ ಟಾಂಗ ಒಂದು ಗಂಟೆಗಳ ಶಬ್ದ ಕೇಳಿಸುತ್ತೆ. ಆಗ ಆ ಒಂದು ಕುದುರೆಯ ಟಾಂಗ ಆ ಒಂದು ಮನೆಯ ಒಳಗೆ ಬರ್ತಾ ಇರೋದು ಆ ಮರದ ಮೇಲೆ ಕುಳಿತಿರ್ತಕ್ಕಂಥ ನಿರೂಪಕರಿಗೆ ಕಾಣಿಸುತ್ತೆ. ಅವರು ಈ ರೀತಿ ಹೇಳ್ತಾರೆ, ಆ ಟಾಂಗಾದಲ್ಲಿ ನನ್ನ ತಾಯಿ ಮಾರ್ಕೆಟಿಂದ ಎಲ್ಲವನ್ನು ತೆಗೆದುಕೊಂಡು ಬಂದಿರಬಹುದು ಅಂತ ನಾನು ಅಂದುಕೊಂಡೆ. ನಾನು ಆ ಮರದ ದಪ್ಪನೆ ಎಲೆಗಳ ನಡುವಿನಿಂದ ಇಣುಕಿ ನೋಡಿದೆ, ಮತ್ತೆ ಆಶ್ಚರ್ಯದಿಂದ ಮರದಿಂದ ಕೆಳಗೆ ಬೀಳುವಂತಾದೆ. ಅದು ನನ್ನ ತಾಯಿ ಆಗಿರಲಿಲ್ಲ, ನನ್ನ ಸಾಕು ತಂದೆ ಮೇಜರ್ ಸಮ್ಮರ್ಸ್ಕಿಲ್ರವರು. ಅವರು ಸಂಜೆ ಬರುವಂಥವರು ಈಗ ಮಧ್ಯಾಹ್ನವೇ ಬಂದುಬಿಟ್ಟಿದ್ರು. ಆದರೆ ನಾನು ಮರದಿಂದ ಕೆಳಗಿಳಿಲಿಲ್ಲ. ನನ್ನ ತಾಯಿ ಮರಳಿ ಬರೋವರೆಗೂ ನಾನು ಸಾಕು ತಂದೆಯ ಹತ್ರ ಹೋಗೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಮೇಜರ್ ಟಾಂಗದಿಂದ ಕೆಳಗಿಳಿದು ತಮ್ಮ ಲಗೇಜ್ಗಳನ್ನು ವರಾಂಡಕ್ಕೆ ಸಾಗಿಸೋದನ್ನು ನೋಡ್ತಾ ಇದ್ರು. ಅವರ ಮುಖ ತುಂಬ ಕೆಂಪಾಗಿತ್ತು ಮತ್ತು ಅವರ ಮೀಸೆಯ ತುದಿಗಳು ಬ್ರಿಲಿಯಂಟೈನಿಂದ ತುಂಬ ಹೊಳಿತಾ ಇತ್ತು. ದುಃಖಿ ಅರೆ ಮನಸ್ಸಿನಿಂದ ಹೋಗಿ ಸಲಾಂ ಮಾಡ್ತಾ ಅವರ ಹತ್ರ ಬಂದರು. ಆಹಾ, ನೀನು ಇಲ್ಲೇ ಇದೆಯಾ ಹಳೆ ಮುದಿ ಪಟಿಂಗ ಅಂತ ಹೇಳಿ ಮೇಜರ್ ಆ ದುಃಖಿಯನ್ನು ಕರೆದ್ರು. ಮತ್ತು ಮೇಜರ್ ಅವರು ದುಃಖಿಗೆ ಹೇಳಿದ್ರು, ನೋಡು, ನೀನು ಆ ತೋಟ ಒಳ್ಳೆ ಕಾಡಿನಂತೆ ಹಾಗೆ ಇಟ್ಟಿದ್ದೀಯಾ, ಈ ಕೆಲಸ ಮಾಡೋಕ್ಕೆ ನಿನಗೆ ವಯಸ್ಸಾಗಿದೆ, ನೀನು ಈ ಕೆಲಸವನ್ನು ಬಿಟ್ಟು ಹೋಗು, ಬೇರೆ ಯಾರನ್ನಾದ್ರೂ ಕರ್ಕೋತೀನಿ ಅಂತ ಹೇಳ್ತಾರೆ. ಮತ್ತೆ ದುಃಖಿಯನ್ನು ಕೇಳಿದ್ರು, ಮೇಮ್ ಸಾಹೇಬ್ರು ಎಲ್ಲಿದ್ದಾರೆ ಅಂತ. ಅದಕ್ಕೆ ದುಃಖಿ ಹೇಳ್ತಾರೆ, ಅವರು ಮಾರುಕಟ್ಟೆಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಮತ್ತು ಆ ಹುಡುಗ ಎಲ್ಲಿದ್ದಾನೆ ಅಂತ ಹೇಳಿ ಕೇಳಿದಾಗ ಆ ದುಃಖಿ ಯಾವುದೇ ಉತ್ತರವನ್ನು ಹೇಳಲಿಲ್ಲ. ನಾನು ಇವತ್ತು ಆ ಹುಡುಗನನ್ನು ನೋಡಲೇ ಇಲ್ಲ ಸಾಹೇಬ್ರೆ ಅಂತ ಹೇಳಿದ್ರು. ಅದಕ್ಕೆ ಮೇಜರ್ ಸಾಹೇಬರು ಛೇ ಅಂತ ಹೇಳ್ತಾ, ಆ ಅಡುಗೆಯವನನ್ನು ಕರಿ, ನನಗೆ ಸ್ವಲ್ಪ ಒಂದು ಕುಡಿಯೋದಕ್ಕೆ ಸೋಡಾ ತಗೊಂಬರೋಕ್ಕೆ ಹೇಳು ಅಂತ ಹೇಳಿದಾಗ ಅಡುಗೆಯವನು ಕೂಡ ಹೊರಗಡೆ ಹೋಗಿದ್ದಾನೆ ಅಂತ ದುಃಖಿ ಮೇಜರ್ಗೆ ಹೇಳ್ತಾರೆ. ಆಗ ಟಾಂಗ ಹೊರಟೋಯ್ತು. ಮತ್ತು ಮೇಜರ್ ತೋಟದ ಒಂದು ದಾರಿಯಲ್ಲಿ ಅತ್ತಿತ್ತ ಓಡಾಡೋದಕ್ಕೆ ಶುರು ಮಾಡಿದ್ರು. ಆಮೇಲೆ ಮೇಜರ್ ಆ ಬಾವಿಯ ಹತ್ತಿರಕ್ಕೆ ಬಂದು ಆ ದುಃಖಿ ಇನ್ನೂ ಅರ್ಧಕ್ಕೆ ನಿಂತಿರ್ತಕ್ಕಂಥ ಕೆಲಸವನ್ನು ನೋಡ್ತಾ ಇದ್ರು. ಆಗ ಅವರ ಮುಖ ಒಂದು ರೀತಿ ಬಣ್ಣ ಬದಲಾಯಿತು. ಬಾವಿಯ ಕಡೆಗೆ ಹೆಜ್ಜೆ ಹಾಕಿದ್ರು. ಮತ್ತು ಹಳೆ ಆ ಒಬ್ಬ ದುಃಖಿ ಮೇಲೆ ಒಂದು ರೀತಿ ಕೋಪಗೊಂಡು ಕೂಗಾಡ್ತಾ ಇದ್ರು. ದುಃಖಿ ಯಾಕಿನ್ನೂ ಈ ಕೆಲಸ ಇಷ್ಟು ಮಾಡಿಲ್ಲ ಅಂಥೇಳಿ ಅವರ ಮೇಲೆ ಕೋಪದಿಂದ ಕೂಗಾಡ್ತಾ ಇದ್ದಾಗ ದುಃಖಿ ಹಲವಾರು ನೆಪಗಳನ್ನು ಹೇಳಿದ್ರು. ಇಟ್ಟಿಗೆಗಳ ಸಾಕಾಗಲಿಲ್ಲ, ನನ್ನ ಮೊಮ್ಮಗಳಿಗೆ ಒಂದು ಆರೋಗ್ಯ ಸರಿ ಇರಲಿಲ್ಲ, ಸಿಮೆಂಟ್ ಸರಿ ಇರಲಿಲ್ಲ, ಇಲ್ಲಿ ಒಂದು ವಾತಾವರಣ ಸರಿ ಇರಲಿಲ್ಲ, ಈ ರೀತಿ ಏನೇನೋ ಹೇಳ್ತಾ ಇದ್ರು. ಮೇಜರ್ ಇವುಗಳು ಯಾವುದನ್ನು ಸಹ ಮನಸ್ಸಿಗೆ ಹಾಕ್ಕೊಳ್ಳಿಲ್ಲ, ದುಃಖಿಯನ್ನು ಬೈತಾನೆ ಇದ್ದರು. ನಂತರ ಮೇಜರ್ ಏನು ಮಾಡಿದ್ರು, ಆ ಒಂದು ಬಾವಿಯೊಳಗೆ ಇಣುಕಿ ನೋಡೋದಕ್ಕೆ, ಆ ಬಾವಿ ಒಳಗಡೆಯಿಂದ ಏನೋ ಗುಳ್ಳೆಗಳು ಬರ್ತಾ ಇದ್ದಾವೆ ಅಂತ ಗೊಣಗ್ತಾ ಆ ಬಾವಿಯೊಳಗೆ ನೋಡೋದಕ್ಕೆ ಹೋದರು. ಮೇಜರ್ ಆ ಸಣ್ಣ ಗೋಡೆಯ ಮೇಲೆ ಹೆಜ್ಜೆ ಇಟ್ಟು ಕೆಳಗಡೆ ಬಾವಿಯೊಳಗೆ ಇಣುಕಿ ನೋಡಿದ್ರು. ದುಃಖಿ ಆ ಮೇಜರ್ ಸ್ವಲ್ಪ ಬಗ್ಗಿದ ತಕ್ಷಣ ಏನು ಮಾಡಿದ್ರು, ಒಳ್ಳೆ ಜಾದೂಗರ್ನಂತೆ ಅವರ ಕೈಯಿಂದ ಮೇಜರನ್ನು ನಿಜವಾಗಿ ತಳ್ಳೋ ರೀತಿ ಕಾಣಲಿಲ್ಲ, ಜಸ್ಟ್ ಅವರ ಒಂದು ಬೆನ್ನಿಗೆ ಮೆಲ್ಲಗೆ ತಟ್ಟಿದ್ರು ಅಷ್ಟೇ. ಆಗ ಮೇಜರ್ ನನ್ನ ಸಾಕು ತಂದೆ ಬಾವಿಯೊಳಗೆ ಬಿದ್ದೋದ್ರು. ಅವರ ಬೂಟುಗಳು ಮಾತ್ರ ನನಗೆ ಕಾಣಿಸ್ತಾ ಇತ್ತು. ಆ ದೃಶ್ಯ ಹೇಗಿತ್ತಂದರೆ, ಆಲಿಸ್ ಇನ್ ವಂಡರ್ಲ್ಯಾಂಡ್ನ ಕಥೆಯಲ್ಲಿ ಆಲಿಸ್ ಆ ಒಂದು ಮಲದ ಪೊಟರೆಯೊಳಗೆ ಬೀಳುವಂತೆ ನನಗೆ ಕಾಣ್ತಾ ಇತ್ತು. ಅಲ್ಲಿ ದೊಡ್ಡ ಶಬ್ದದೊಂದಿಗೆ ನೀರು ಚಿಮ್ಮಿತು ಮತ್ತು ಪಾರಿವಾಳಗಳು ಬಾವಿಯ ಸುತ್ತ ಹಾರಿ ಹೋಗಿ ಆ ಬಂಗ್ಲೆ ಮೇಲೆ ಕುಳಿತುಕೊಂಡವು. ಮಧ್ಯಾಹ್ನದ ಊಟದ ಹೊತ್ತಿಗೆ ದುಃಖಿ ಬಾವಿಯನ್ನು ಮರದ ಅಲೆಗೆಗಳಿಂದ ಮುಚ್ಚಿದ್ನು. ಮೇಜರ್ ಅವರಿಗೆ ಸಂತೋಷವಾಗುತ್ತೆ ಅಂತ ನನ್ನ ತಾಯಿ ಕೂಡ ಅಲ್ಲಿ ಬಂದು ಹೇಳಿದ್ರು. ಆ ನಂತರ ಸಂಜೆಯ ಸಮಯ, ಸಾಯಂಕಾಲ ಆಯಿತು. ಆ ಬಾವಿಯನ್ನೆಲ್ಲ ಮುಚ್ಚಾಯಿತು. ಸಂಜೆಯ ಹೊತ್ತಿಗೆ ಆ ಬಾವಿಯನ್ನು ಸಂಪೂರ್ಣವಾಗಿ ಇಟ್ಟಿಗೆಗಳಿಂದ ಮುಚ್ಚಿ ಸಿಮೆಂಟನ್ನು ಹಾಕಿ ಮುಚ್ಚಲಾಗಿತ್ತು. ಈ ಒಂದು ಕೆಲಸವನ್ನು ದುಃಖಿ ಅತ್ಯಂತ ವೇಗವಾಗಿ ಮಾಡಿದರು. ಮಧ್ಯಾಹ್ನದಿಂದ ಸಂಜೆಯ ಒಳಗಾಗಿ ಎಲ್ಲವನ್ನ ಮುಚ್ಚಿದ್ರು. ಮುಚ್ಚಿದ ನಂತರ ನನ್ನ ತಾಯಿ, ನಾವೆಲ್ಲವೂ ಸಹ ಮೇಜರ್ಗಾಗಿ ಕಾಯ್ತಾ ಇದ್ವಿ. ಅವರು ಬರಲೇ ಇಲ್ಲ. ಮುಂದಿನ ಕೆಲವು ವಾರಗಳು ನನ್ನ ತಾಯಿ ತುಂಬ ಆತಂಕಕ್ಕೆ ಒಳಗಾದರು. ಆತಂಕ ಮತ್ತು ವಿಷಾದ, ಮತ್ತು ತನ್ನ ಎರಡನೇ ಪತಿ ಬರಲಿಲ್ಲ ಅಂಥೇಳಿ ತುಂಬ ಆತಂಕಗೊಂಡಿದ್ದರು. ಆದರೆ ನಾನು ತುಂಬ ಉತ್ಸಾಹದಿಂದ ಲವಲವಿಕೆಯಿಂದ ಇದ್ದೆ. ನನ್ನ ತಾಯಿಯನ್ನು ಸಂತೋಷ ಪಡೋದಕ್ಕೆ ನಾನು ತುಂಬ ಪ್ರಯತ್ನ ಪಟ್ಟೆ. ಆದರೆ ನನ್ನ ತಾಯಿ ರೆಜಿಮೆಂಟ್ನ ಕರ್ನಲ್ಗೆ ಪತ್ರ ಬರೆದಿದ್ಲು ಮತ್ತು ಮೇಜರ್ 15 ದಿನಗಳ ಹಿಂದೆ ರಜೆ ಮೇಲೆ ಮನೆಗೆ ಹೋಗಿದ್ದಾರೆ ಎಂಬ ಮಾಹಿತಿ ಬಂತು. ಈ ಒಂದು ಭಾರತದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಮೇಜರ್ ಕಣ್ಮರೆಯಾಗಿದ್ದಾರೆ, ಮತ್ತು ಅವರು ಎಂದಿಗೂ ಸಿಗೋದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಅರ್ಥ ಆಯಿತು. ಹಲವು ತಿಂಗಳಾದರೂ ಕೂಡ ಮೇಜರ್ ಹಿಂತಿರುಗದೇ ಇದ್ದಾಗ ಇಲ್ಲಿ 2 ವಿಷಯಗಳು ನಡೆದಿರಬಹುದು ಅಂತ ಊಹೆ ಮಾಡಲಾಯಿತು. ಒಂದು, ಅವರು ರೈಲಿನಲ್ಲಿ ಕೊಲೆಯಾಗಿರಬಹುದು, ಮತ್ತು ಶವವನ್ನು ಯಾವುದೋ ನದಿಗೆ ಎಸೆಯದಿರಬಹುದು, ಅಥವಾ ಅವರು ಯಾವುದೋ ಒಂದು ಬುಡಕಟ್ಟು ಹುಡುಗಿ ಜೊತೆ ಓಡಿ ಹೋಗಿ ದೇಶದ ಯಾವುದೋ ಒಂದು ದೂರದ ಮೂಲೆಯಲ್ಲಿ
ವಾಸಿಸ್ತಾ ಇರ್ಬೋದು ಅಂತ ನಾವು ಅಂದ್ಕೊಂಡ್ವಿ. ಇಲ್ಲಿ ಮಳೆಗಾಲ ಮುಗಿದಿತ್ತು ಮತ್ತು ಎಲ್ಲ ಹಣ್ಣುಗಳು ಅಲ್ಲಿ ತುಂಬಿ ಹೋಗಿತ್ತು. ನನ್ನ ತಾಯಿ ಈಸ್ ಮೆಜೆಸ್ಟಿಸ್ 32nd ಫೂಟ್ನ ಕರ್ನಲ್ ಒಬ್ಬರಿಂದ ಭೇಟಿ ಮಾಡಿದರು. ಆ ಕರ್ನಲ್ಲು ತುಂಬ ವಯಸ್ಸಾದಂತಹ ವ್ಯಕ್ತಿ. ಏನೋ ಅವರು ಒಂದು ಯೋಚನೆಯಲ್ಲಿ ಇರುವಂತೆ ನಮಗೆ ಕಾಣಿಸ್ತಾ ಇತ್ತು. ಅವರು ಯಾರಿಗೂ ತೊಂದರೆ ಕೊಡ್ತಾ ಇರಲಿಲ್ಲ ಮತ್ತು ಮನೆಯಲ್ಲಿ ಅಲ್ಲಲ್ಲಿ ಚಾಕೊಲೇಟ್ ತುಂಡುಗಳನ್ನು ಬಿಟ್ಟು ಹೋಗ್ತಾ ಇದ್ರು. ಆ ವ್ಯಕ್ತಿ ಅವರ ಮನೆಯಲ್ಲಿ ತಂಗಿದ್ರು. ಒಳ್ಳೆಯ ಸಾಹೇಬರು ಅಂತ ದುಃಖಿ ಅವರ ಬಗ್ಗೆ ಹೇಳ್ತಾ ಇದ್ರು. ನಾವು ಬೋಗಿನ್ವಿಲ್ಲಾ ಗಿಡದ ಹಿಂದೆ ನಿಂತು ಕರ್ನಲ್ ವರಂಡಾದ ಮೆಟ್ಟಲುಗಳನ್ನು ಹತ್ತುತ್ತಾ ಇರೋದನ್ನ ನೋಡಿದ್ವಿ. ನೋಡಿ ಅವರು ತಮ್ಮ ಸೋಲಾ ಟೋಪಿಯನ್ನು ಎಷ್ಟು ಚೆನ್ನಾಗಿ ಧರಿಸಿದ್ದಾರೆ, ಅದು ಅವರ ತಲೆಯನ್ನು ಸಂಪೂರ್ಣವಾಗಿ ಮುಚ್ಚಿದೆ, ಅದರ ಕೆಳಗೆ ಅವರಿಗೆ ಬೋಳು ತಲೆ ಇದೆ ಅಂತ ನಾನು ಮಾತಾಡ್ತಾ ಇದ್ವಿ. ಒಂದು ವೇಳೆ ಅವರು ಸರಿಯಿಲ್ಲದೆ ಇದ್ದರೆ ನಾನು ಹೇಳಿದೆ, ನಾವು ಯಾವಾಗಲೂ ಈ ಬಾವಿಯನ್ನು ಮತ್ತೆ ತೆರೆಯಬಹುದು. ದುಃಖಿಯ ಕೈಯಲ್ಲಿದ್ದಂತಹ ಪೈಪ್ನ ಒಂದು ನೋಸಲ್ ಕೆಳಗೆ ಬಿದ್ದು ನೀರು ನಮ್ಮ ಪಾದಗಳ ಮೇಲೆ ಚಿಮ್ಮಿತ್ತು. ಆದರೆ ಅವನು ತಕ್ಷಣವೇ ಚೇತರಿಸಿಕೊಂಡು ನನ್ನ ಕೈ ಹಿಡಿದು ಹಳೆಯ ಬಾವಿಯ ಬಳಿ ಕರೆದೊಯ್ದನು. ಈಗ ಅದರ ಮೇಲೆ ತುಂಬ ಸಿಮೆಂಟನ್ನು ಹಾಕಿ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಟ್ಟಿದ್ವಿ. ಅದು ಒಂದು ರೀತಿ ನೋಡೋದಕ್ಕೆ ಕೇಕ್ನ ಥರ ಕಾಣ್ತಾ ಇತ್ತು. ನಾವು ನಮ್ಮ ಹಳೆಯ ಬಾವಿಯನ್ನು ಮರೆಯಬಾರದು ಎಂದು ದುಃಖಿ ನನಗೆ ಹೇಳಿದ್ನು. ಇದನ್ನು ಸುಂದರಗೊಳಿಸೋಣ ಬಾಬಾ ಅಂತ ದುಃಖಿ ನನಗೆ ಹೇಳಿ ಕೆಲವು ಹೂ ಕುಂಡಗಳನ್ನು ಒಂದು ಹೂ ಪಾಟ್ಗಳನ್ನು ತಂದು ಇಡೋಣ ಅಂತೇಳಿ ನಾವಿಬ್ಬರು ಸೇರಿ ಆ ಬಾವಿಯ ಸುತ್ತಲೂ ಹೂ ಗಿಡಗಳನ್ನು ತಂದಿಟ್ವಿ. ಫರ್ನ್ ಗಿಡಗಳನ್ನು, ಜೆರೇನಿಯಂ ಹೂಗಳಿಂದ ಆ ಬಾವಿಯ ಸುತ್ತಲೂ ಅಲಂಕರಿಸಿದ್ವಿ. ದುಃಖಿ ಮಾಡಿದ ಈ ಅತ್ಯುತ್ತಮ ಕೆಲಸಕ್ಕಾಗಿ ಎಲ್ಲರೂ ಅವನನ್ನು ಅಭಿನಂದಿಸಿದರು. ಪಾರಿವಾಳಗಳು ಹೋಗಿಬಿಟ್ಟುವಲ್ಲ ಎಂಬುದು ಮಾತ್ರವೇ ನನ್ನ ಏಕೈಕ ಬೇಸರವಾಗಿತ್ತು ಅಂಥೇಳಿ ಆ 8 ವರ್ಷದ ಹುಡುಗ ಈ ಒಂದು ಎ ಜಾಬ್ ವೆಲ್ ಡನ್ ಈ ಕಥೆಯನ್ನು ತಿಳಿಸಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕಥೆಯ ಒಂದು ಸಮರಿ ಮತ್ತು ಕಥೆ ಎರಡೂ ಸಹ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ PDF ನೀಡಿರ್ತೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.